ಶಾಂತಿ. ಯಜ್ಞಮಾತೆ ಜಗದಂಬಾ ಸರಸ್ವತಿಜಿಯವರ ಈ ಮುಂದಿನ ಭಾಗವನ್ನು ನೋಡೋಣ. ಈಗ ಸರಸ್ವತಿಯ ಜನ್ಮ ಮತ್ತು ಅವರ ಮಹಿಮೆಗಳ ಆಧ್ಯಾತ್ಮಿಕ ರಹಸ್ಯವನ್ನು ತಿಳಿದುಕೊಳ್ಳೋಣ. ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಂಪಿತ ಪರಮಾತ್ಮನು ಪ್ರಜಾಪಿತ ಬ್ರಹ್ಮರವರ ಮಾಧ್ಯಮದಿಂದ ಯಜ್ಞದ ಮೂಲಕ ಸೃಷ್ಟಿಯನ್ನು ರಚಿಸಿದರು ಎಂದು ಹೇಳಲಾಗಿದೆ. ಅನೇಕ ಪ್ರಕಾರದ ಯಜ್ಞಗಳ ಉಲ್ಲೇಖ ಮಾಡುತ್ತಾ ಎಲ್ಲ ಪ್ರಕಾರದ ಯಜ್ಞಗಳಿಗಿಂತಲೂ ಜ್ಞಾನ ಯಜ್ಞವು ಶ್ರೇಷ್ಠವಾಗಿದೆ ಎಂದು ಹೇಳಲಾಗಿದೆ. ನಿಸ್ಸಂದೇಹವಾಗಿ ಶ್ರೇಷ್ಠ ಅಂದರೆ ಸತ್ಯುಗಿ ದೈವಿ ಸೃಷ್ಟಿಯ ರಚನೆಗಾಗಿ ಪರಮಾತ್ಮನು ಜ್ಞಾನ ಯಜ್ಞವನ್ನೇ ಸ್ಥಾಪನೆ ಮಾಡಿರಬಹುದು. ಇದೇ ಮಾತನ್ನು ಪರಮಾತ್ಮನೇ ಈಶ್ವರಿಯ ವಿಶ್ವವಿದ್ಯಾಲಯದ ಸ್ಥಾಪನೆ ಮಾಡಿದರು ಎಂಬುದಾಗಿ ಹೇಳಬಹುದು. ಆದರೆ ಜ್ಞಾನ ಎಂಬ ಶಬ್ದದ ಜೊತೆ ಯಜ್ಞ ಎಂಬ ಶಬ್ದವನ್ನು ಇದಕ್ಕಾಗಿಯೇ ಜೋಡಿಸಲಾಗಿದೆ. ಏಕೆಂದರೆ ಈಶ್ವರ್ಯ ಜ್ಞಾನವನ್ನು ಕೇಳುವಂತಹ ಜನರು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹಾಗೂ ತನು, ಮನ, ಧನವನ್ನೆಲ್ಲವನ್ನು ಜ್ಞಾನ ಯಜ್ಞದಲ್ಲಿ ಆಹುತಿ ಮಾಡುತ್ತಾರೆ. ಒಂದು ವೇಳೆ ಆಹುತಿ ನೀಡಲಿಲ್ಲವೆಂದರೆ ಈ ಯಜ್ಞ ಎಂಬ ಹೆಸರನ್ನು ಕೊಡಲಾಗುತ್ತಿರಲಿಲ್ಲ. ಒಂದಲ್ಲ ಒಂದನ್ನು ಅವಶ್ಯವಾಗಿ ಆಹುತಿ ಕೊಡುವುದರಿಂದಲೇ ಇದು ಯಜ್ಞವಾಗಿದೆ. ಅಂದರೆ ಯಜ್ಞ ಸ್ಥಾಪನೆ ರಚನೆ ಮಾಡ್ತಾರೆ ಅಂದಮೇಲೆ ಅದಕ್ಕೆ ಆಹುತಿ ಕೊಡಬೇಕಾಗತ್ತೆ. ನಾವು ಏನನ್ನು ಆಹುತಿ ಕೊಡಬೇಕು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ತನು, ಮನ, ಧನವನ್ನು ಎಲ್ಲವನ್ನು ಯಜ್ಞದಲ್ಲಿ ಆಹುತಿ ಕೊಡಬೇಕಾಗುತ್ತೆ. ಅದಕ್ಕಾಗಿ ಇದು ಜ್ಞಾನ ಯಜ್ಞ ಅಂತ ಹೇಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದಲ್ಲ ಒಂದನ್ನು ಅವಶ್ಯವಾಗಿ ಆಹುತಿ ಕೊಡುವುದೇ ಯಜ್ಞವಾಗಿದೆ. ಆದ್ದರಿಂದ ಜ್ಞಾನ ಯಜ್ಞ ಎಂಬ ಶಬ್ದ ವಿಶ್ವವಿದ್ಯಾಲಯ ಎಂಬ ಶಬ್ದಕ್ಕಿಂತಲೂ ಅಧಿಕ ಮಹತ್ವಪೂರ್ಣವಾಗಿದೆ. ಈಗ ಸರಸ್ವತಿಯವರ ಜನ್ಮ ಹೇಗಾಯಿತು ನೋಡೋಣ. ಮಹಾಭಾರತದಲ್ಲಿ ವರ್ಣನೆ ಮಾಡಿರುವ ದ್ರೌಪದಿಯ ಜನ್ಮವೂ ಸಹ ಯಜ್ಞದಿಂದಲೇ ಆಗಿತ್ತು ಎಂದು ಹೇಳಲಾಗಿದೆ. ಆದ್ದರಿಂದಲೇ ದ್ರೌಪದಿಗೆ ಯಜ್ಞಸೈನಿ ಎಂದು ಸಹ ಹೇಳಲಾಗುತ್ತದೆ. ಇದೇ ಪ್ರಕಾರವಾಗಿ ವಿದ್ಯೆಯ ದೇವಿ ಸರಸ್ವತಿಯ ಜನ್ಮವೂ ಸಹ ಯಜ್ಞದಿಂದಲೇ ಆಯಿತೆಂದು ನಂಬಲಾಗುತ್ತದೆ. ಯೋಚಿಸುವ ಮಾತೆಂದರೆ ಅಗ್ನಿಕುಂಡದ ಯಜ್ಞದಿಂದ ಯಾವುದೇ ಮಾನವೀಯ ದೇಹಧಾರಿಯ ಜನ್ಮವಾಗಲು ಸಾಧ್ಯವಿಲ್ಲ. ಏಕೆಂದರೆ ಅಗ್ನಿಯು ಶರೀರವನ್ನು ಸುಟ್ಟು ಹಾಕುತ್ತದೆ. ಜ್ಞಾನರೂಪಿ ಅಗ್ನಿಯು ಎಂತಹ ಅಗ್ನಿಯಾಗಿದೆ ಎಂದರೆ ಅದು ಶರೀರವನ್ನು ಭಸ್ಮ ಮಾಡುವುದಿಲ್ಲ. ಇದರಿಂದ ಶರೀರದ ಲೌಕಿಕ ಜನ್ಮವಂತೂ ಆಗುವುದಿಲ್ಲ. ಆದರೆ ಇದರಿಂದ ಸ್ವಭಾವ ಮತ್ತು ಸಂಸ್ಕಾರಗಳು ಪವಿತ್ರವಾಗಿ ಬಿಡುತ್ತದೆ ಮತ್ತು ಅದರ ಶುದ್ಧೀಕರಣದಿಂದ ಹೊಸ ಮಾನವೀಯ ಜೀವನ ಆರಂಭವಾಗುತ್ತದೆ. ಇದಕ್ಕೆ ಮರುಜನ್ಮವೆಂದು ಹೇಳಲಾಗುತ್ತದೆ. ಇದನ್ನು ಅಲೌಕಿಕ ಅಥವಾ ಮತ್ತೊಂದು ಜನ್ಮವೆಂದು ಸಹ ಹೇಳಲಾಗುತ್ತದೆ. ಜ್ಞಾನದ ಮೂಲಕ ಎರಡನೇ ಜನ್ಮವನ್ನು ಪಡೆದುಕೊಳ್ಳುವ ಕಾರಣದಿಂದಲೇ ಬ್ರಾಹ್ಮಣರಿಗೆ ದ್ವಿಜ ಅಂದರೆ ಎರಡನೇ ಜನ್ಮವನ್ನು ಪಡೆದುಕೊಳ್ಳುವರು ಎಂದು ಹೇಳಲಾಗುತ್ತದೆ. ಇದೇ ರೀತಿಯಲ್ಲಿ ಜಗದಂಬಾ ಸರಸ್ವತಿಯ ಜನ್ಮವಾಯಿತು. ಇದರ ಭಾವವೇನೆಂದರೆ ಪರಮಾತ್ಮನು ಪ್ರಜಾಪಿತ ಬ್ರಹ್ಮರವರ ಮೂಲಕ ಜ್ಞಾನ ಯಜ್ಞದ ಸ್ಥಾಪನೆ ಮಾಡಿದರು. ಅಂದರೆ ಈ ಜ್ಞಾನದಿಂದ ಅವರಿಗೆ ಹೊಸ ಜನ್ಮವು ಸಿಕ್ಕಿತು. ಯಾರಿಗೆ? ಸರಸ್ವತಿಯವರಿಗೆ, ಜಗದಂಬಾ ಸರಸ್ವತಿಯವರಿಗೆ. ಶಾರೀರಿಕ ರೂಪದಿಂದ ಅವರು ಮೊದಲೇ ಇದ್ದರು. ಆದರೆ ಜ್ಞಾನದ ಮೂಲಕ ಇವರ ಮನ, ವಚನ, ಕರ್ಮವು ನಿರ್ಮಲ ಅಥವಾ ಕಮಲದ ಸಮಾನವಾಯಿತು. ಆದ್ದರಿಂದಲೇ ಚಿತ್ರಕಾರರು ಅವರನ್ನು ಕಮಲ ಪುಷ್ಪದ ಮೇಲೆ ಆಸೀನರಾದಂತೆ ತೋರಿಸುತ್ತಾರೆ. ಆದರೆ ಈಗ ಯಾವ ವಿದ್ವಾಂಸರು ಜ್ಞಾನದೇವಿ ಸರಸ್ವತಿಯ ಜನ್ಮ ಹೇಗೆ ಆಯಿತು ಮತ್ತು ಪ್ರಜಾಪಿತ ಬ್ರಹ್ಮರವರ ಜೊತೆ ಅವರ ಸಂಬಂಧ ಏನಿತು ಎಂಬುದನ್ನು ಹೇಳಲು ಸಾಧ್ಯವಿಲ್ಲ. ಜ್ಞಾನಯಜ್ಞದ ರಚನೆ ಮಾಡುವಂತಹ ಬ್ರಹ್ಮರವರನ್ನೇ ಯಜ್ಞಪಿತ ಎಂದು ಹೇಳಲಾಗುತ್ತದೆ. ಯಾರು ಈ ಜ್ಞಾನದಿಂದ ಹೊಸ ಜೀವನವನ್ನು ಮಾಡಿಕೊಂಡರೋ ಅವರನ್ನು ಬ್ರಹ್ಮಕುಮಾರ ಮತ್ತು ಬ್ರಹ್ಮಕುಮಾರಿಯರೆಂದು ಹೇಳಲಾಗುತ್ತದೆ. ಈ ದೃಷ್ಟಿಕೋನದಿಂದ ಸರಸ್ವತಿಯೂ ಸಹ ಬ್ರಹ್ಮರವರ ಪುತ್ರಿ ಬ್ರಹ್ಮಕುಮಾರಿಯೇ ಆಗಿದ್ದರು. ಈಗ ಮನಸ್ಸು, ಬುದ್ಧಿ ಇತ್ಯಾದಿಗಳನ್ನು ಬಲಿಕೊಟ್ಟ ಕಾರಣ ಕಾಳಿ ಅನ್ನುವಂಥ ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ.
ಜ್ಞಾನ ಯಜ್ಞದಲ್ಲಿ ಬ್ರಹ್ಮಕುಮಾರ ಮತ್ತು ಬ್ರಹ್ಮಕುಮಾರಿಯರು ವಿಕಾರಗಳ ಆಹುತಿ ಮಾಡಿದರು ಮತ್ತು ಯಥಾಶಕ್ತಿಯಂತೆ ತಮ್ಮ ತನು ಮನ ಧನವನ್ನು ಕೊಟ್ಟಿದ್ದರು. ಅದರಿಂದಲೇ ಈ ಯಜ್ಞ ನಡೆಯುತ್ತಾ ಇತ್ತು ಮತ್ತು ಅದರಿಂದ ಅನ್ಯ ಬ್ರಹ್ಮಕುಮಾರಿಯರು ಹಾಗೂ ಬ್ರಹ್ಮಕುಮಾರರು ಪ್ರಕಟವಾಗುತ್ತಾ ಹೋದರು. ಆಗ ಹೊಸ ಬ್ರಹ್ಮವತ್ಸರು ಸಹ ತಮ್ಮ ಆಹುತಿಯನ್ನು ಹಾಕುತ್ತಾ ಹೋದರು. ತನು ಹಾಗೂ ಧನದ ಆಹುತಿ ಮಾಡುವುದೇನೋ ಸಹಜವಾಗಿದೆ, ಆದರೆ ಮನಸ್ಸಿನ ಆಹುತಿ ಮಾಡುವುದು ಅಧಿಕ ಕಠಿಣವಾಗುತ್ತದೆ, ಏಕೆಂದರೆ ಮನಸ್ಸು ಚಂಚಲವಾಗಿದೆ. ಸರಸ್ವತಿಜಿಯವರು ತಮ್ಮ ಮನಸ್ಸನ್ನು ಸಹ ಪೂರ್ತಿಯಾಗಿ ಆಹುತಿ ಮಾಡಿದರು. ಅವರು ತಮ್ಮ ಸರ್ವಸ್ವವನ್ನು ಪ್ರಭುವಿಗೆ ಅರ್ಪಣೆ ಮಾಡಿದರು. ಮನಸ್ಸು ಮತ್ತು ಬುದ್ಧಿಯನ್ನು ಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಿತ ಮಾಡಿದರು. ಇವೆರಡರ ಬಲಿಯ ಕಾರಣದಿಂದ ಅವರು ಕಾಳಿ ಎಂದು ಕರೆಸಿಕೊಂಡಿದ್ದರು. ಅವರು ಏನು ಸರಸ್ವತಿಯವರು ಸಂಪೂರ್ಣವಾಗಿ ಆಹುತಿ ಮಾಡಿದರು, ತಮ್ಮ ಸರ್ವಸ್ವವನ್ನು ಪ್ರಭುಗೆ ಅರ್ಪಣೆ ಮಾಡಿದರು ಮತ್ತು ಮನಸ್ಸು ಬುದ್ಧಿಯನ್ನು ಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದರಿಂದ ಅವರು ಕಾಳಿ ಎಂದು ಕರೆಸಿಕೊಂಡರು. ಈ ಪುರುಷಾರ್ಥದಲ್ಲಿ ಅವರು ಬ್ರಹ್ಮವತ್ಸರಿಗಿಂತಲೂ ಅದ್ವಿತೀಯ ಮತ್ತು ಅಗ್ರಗಣ್ಯರಾಗಿದ್ದರು. ಇದರಿಂದ ಅವರ ಮನ ಬುದ್ಧಿಯ ಸಂಬಂಧ ಸಂಪೂರ್ಣವಾಗಿ ಪರಂಪಿತ ಪರಮಾತ್ಮನೊಂದಿಗೆ ಜೋಡಣೆಯಾಯಿತು ಮತ್ತು ಅವರ ಬುದ್ಧಿಯು ಪರಮಪಿತನೊಂದಿಗೆ ಬೆರೆತು ಹೋಯಿತು. ಇದರ ಫಲಸ್ವರೂಪವಾಗಿ ಅವರು ತಮ್ಮ ಪರಿಪಕ್ವ ಅನುಭವಗಳ ಮೂಲಕ ಎಲ್ಲ ಯಜ್ಞವತ್ಸರಿಗೆ ತಾಯಿಯಂತೆ ಜ್ಞಾನದ ಪಾಲನೆಯನ್ನು ಕೊಟ್ಟರು. ಆದ್ದರಿಂದಲೇ ಅವರು ಯಜ್ಞಮಾತೆ ಎಂದು ಕರೆಸಿಕೊಂಡರು. ಎಲ್ಲ ನರನಾರಿಯರ ಬಗ್ಗೆ ಅವರ ಹೃದಯದಲ್ಲಿ ವಾತ್ಸಲ್ಯ ತುಂಬಿತ್ತು. ಆದ್ದರಿಂದಲೇ ಅವರನ್ನು ಜಗದಂಬೆ ಎಂದು ಹೇಳಲಾಯಿತು. ಸ್ಥೂಲ ರೂಪದಲ್ಲಿ ಯಾರೂ ಸಹ ಪೂರ್ಣ ಜಗತ್ತಿನ ಅಂಬೆಯಾಗಲಾರರು. ಸರಸ್ವತಿ ಎಂಬ ಹೆಸರು ಬರುವುದಕ್ಕಿಂತ ಮೊದಲು ಅವರ ಹೆಸರು ರಾಧೆ ಎಂಬುದಾಗಿತ್ತು. ಓಂ ಮಂಡಲಿ ಎಂಬ ಹೆಸರಿನಿಂದ ಜ್ಞಾನ ಯಜ್ಞದ ಪ್ರಾರಂಭವಾದಾಗ ಅವರು ಓಂ ಧ್ವನಿಯನ್ನು ಮಾಡುತ್ತಿದ್ದರು. ದೇಹದಿಂದ ಭಿನ್ನವಾಗಿ ಅವರು ಈಶ್ವರಿಯ ಸ್ಮೃತಿಯಲ್ಲಿ ಯಾವ ರೀತಿಯಲ್ಲಿ ಮಗ್ನರಾಗುತ್ತಿದ್ದರು ಎಂದರೆ, ಅವರ ಆತ್ಮೀಯತೆ ತುಂಬಿದ ವಾಣಿಯನ್ನು ಕೇಳುವಂಥವರು ದೇಹದಿಂದ ಭಿನ್ನರಾಗಿ ಈಶ್ವರಿಯ ಪ್ರೇಮದಲ್ಲಿ ಭಾವಾನ್ವಿತರಾಗಿ ಬಿಡುತ್ತಿದ್ದರು. ಅವರಲ್ಲಿ ಕೆಲವರಿಗೆ ದಿವ್ಯ ದೃಷ್ಟಿಯ ಪ್ರಾಪ್ತಿಯಾಗುತ್ತಿತ್ತು ಮತ್ತು ಅವರು ಶ್ರೀಕೃಷ್ಣನ ಸಾಕ್ಷಾತ್ಕಾರವನ್ನು ಮಾಡುತ್ತಿದ್ದರು. ಆಗ ಜನರು ಅವರಿಗೆ ರಾಧೆ ಎನ್ನುವುದಕ್ಕೆ ಬದಲಾಗಿ ಓಂ ರಾಧೆ ಎಂದು ಹೆಸರಿಟ್ಟರು. ಆ ದಿನಗಳಲ್ಲಿ ಬ್ರಹ್ಮ ಬಾಬಾರವರು ಎಂದಾದರೂ ಬೇರೆ ನಗರಗಳಿಗೆ ಹೋದಾಗ ಅವರು ಜ್ಞಾನದ ಪತ್ರಗಳನ್ನು ಬರೆದು ಓಂ ರಾಧೆಗೆ ಕಳಿಸುತ್ತಿದ್ದರು. ಆಗ ಅವರು ಆ ಪತ್ರಗಳನ್ನು ಓದಿ ಜ್ಞಾನವನ್ನು ತಿಳಿಸುತ್ತಿದ್ದರು. ಅವುಗಳಿಗೆ ವಿಸ್ತೃತ ವ್ಯಾಖ್ಯಾನವನ್ನು ನೀಡುತ್ತಿದ್ದರು. ಅದನ್ನು ಕೇಳುವಂಥವರಿಗೆ ಅವರ ಜ್ಞಾನದ ಜೋಗುಳ ಹಾಡುತ್ತಿದ್ದಂತೆ ಅಥವಾ ಜ್ಞಾನದ ಗೀತೆಯನ್ನು ಹೇಳುತ್ತಿದ್ದಂತೆ ಅನಿಸುತ್ತಿತ್ತು ಮತ್ತು ಅವರು ಮಮ್ಮಾರವನನ್ನು ಮಾತೆ ಎಂಬ ಶಬ್ದದಿಂದ ಸಂಬೋಧನೆ ಮಾಡಲು ಪ್ರಾರಂಭಿಸಿದರು ಅಥವಾ ಮಮ್ಮ ಎಂದು ಕರೆಯಲಾರಂಭಿಸಿದರು. ಈಗ ಗಲಾಟೆ ಮತ್ತು ಮಾತೇಶ್ವರಿಯವರು ಯೋಗ ತಪಸ್ಸಿನ ಮೂಲಕ ಅವುಗಳನ್ನು ಎದುರಿಸುವುದು ಹೇಗೆ ಅಂದರೆ, ಈಗ ಓಂ ಮಂಡಲಿ ನಿರ್ಮಾಣ ಆದಾಗ ಗಲಾಟೆ ಆಗುತ್ತೆ, ಏನೆಲ್ಲ ಒಂದು ವಿಘ್ನಗಳು ಬರುತ್ತೆ. ಆಗ ಮಾತೇಶ್ವರಿಯವರು ತಮ್ಮ ತಪಸ್ಸಿನ ಮೂಲಕ ಅದನ್ನು ಹೇಗೆ ಎದುರಿಸಿದ್ದಾರೆ ಎಂಬುದು ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲ ಕೇಳುಗರು ಅವರು ಹೇಳುವ ಜ್ಞಾನಕ್ಕೆ ಎಷ್ಟು ಪ್ರಭಾವಿತರಾಗಿದ್ದಾರೆ ಎಂದರೆ, ಅವರ ಮಧುರ ವಾಣಿಯನ್ನು ಕೇಳುವಂಥವರು ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮೀನು, ಮೊಟ್ಟೆ, ಮದ್ಯ, ಸಿಗರೇಟ್, ಬೀಡಿ ಇತ್ಯಾದಿಗಳೆಲ್ಲವನ್ನು ಬಿಟ್ಟು ಬಿಡುತ್ತಿದ್ದರು. ಇದರಿಂದ ಆಗ ಸಿನ್ನಲ್ಲಿ ಬಹಳ ಗಲಾಟೆ ನಡೆಯಿತು. ಜನರು ಒಂದು ಸಲ ಪಿಕೆಟಿಂಗನ್ನು ಸಹ ಮಾಡಿದರು. ಆದರೆ ಮಾತೇಶ್ವರಿ ಸರಸ್ವತಿಯವರು ಎಲ್ಲ ಮಕ್ಕಳನ್ನು ಹೇಗೆ ಶಿಸ್ತುಬದ್ಧರನ್ನಾಗಿ ಮಾಡಿದರು ಎಂದರೆ, ಪಿಕೆಟಿಂಗ್ ಮಾಡುವವರೂ ಸಹ ಪ್ರಭಾವಿತರಾದರು ಮತ್ತು ಅವರು ತಮ್ಮ ಪ್ರತಿಭಟನೆಯನ್ನು ಬಿಟ್ಟುಬಿಟ್ಟರು. ಕೆಲವು ವಿರೋಧಿಗಳು ನ್ಯಾಯಾಲಯದಲ್ಲಿ ಮೊಕದ್ದಮೆ ಕೂಡ ನಡೆಸಿದರು. ಆದರೆ ಅದರಲ್ಲಿಯೂ ಸಹ ಮಾತೇಶ್ವರಿಯವರು ನಿರ್ಭಯ, ನಿಶ್ಚಿಂತ, ನಿಸ್ವಾರ್ಥ ಮತ್ತು ನಿರ್ಮಲ ಸ್ಥಿತಿಯ ಮೂಲಕ ಎಲ್ಲರನ್ನೂ
ಎದುರಿಸಿದರು. ಅದನ್ನು ಗಣನೆಗೆ ತೆಗೆದುಕೊಂಡರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಂತಹ ವಿಷಮ ಪರಿಸ್ಥಿತಿಗಳನ್ನು ಎದುರಿಸಿದಂತಹ ಕನ್ಯೆ ಇಡೀ ವಿಶ್ವದ ಇತಿಹಾಸದಲ್ಲಿ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ. ಪರಂಪಿತ ಪರಮಾತ್ಮನ ಮೂಲಕ ಕೊಡಲಾದ ಜ್ಞಾನದಲ್ಲಿ ಅನೇಕಾನೇಕ ನವೀನತೆಗಳು ಇದ್ದ ಕಾರಣ ಅಲ್ಲಲ್ಲಿ ಸ್ವಾರ್ಥಿಗಳು ಅದರ ಘೋರ ವಿರೋಧ ಮಾಡಿದರು. ಆದರೆ ಮಾತೇಶ್ವರಿ ಸರಸ್ವತಿಯವರು ಸದಾ ನಿಶ್ಚಿಂತ, ನಿರ್ಭಯ ಮತ್ತು ನಮ್ರಚಿತ್ತರಾಗಿದ್ದರು. ಯಾವ ವಿರೋಧಿಗಳು ಮಮ್ಮಾರವರನ್ನು ನೋಡುತ್ತಿದ್ದರೋ, ಅವರೊಂದಿಗೆ ಸ್ವಲ್ಪವಾದರೂ ಮಾತನಾಡುತ್ತಿದ್ದರೋ ಅವರು ಮಮ್ಮಾರವರನ್ನು ಪ್ರಶಂಸೆ ಮಾಡುವವರಾಗಿ ಬಿಡುತ್ತಿದ್ದರು. ಈ ರೀತಿಯಾಗಿ ಮಾತೇಶ್ವರಿಯವರ ಸ್ಥಿತಿ ಪ್ರಪಂಚದ ಆಕರ್ಷಣೆಗಳಿಗಿಂತ ದೂರವಾಗಿ ಶಿವ ಪರಮಾತ್ಮನ ಆಕರ್ಷಣೆ ಕ್ಷೇತ್ರದಲ್ಲಿ ಇರುತ್ತಿತ್ತು. ಅವರ ಶರೀರ ಈ ಪ್ರಪಂಚದಲ್ಲಿದ್ದರೂ ಬುದ್ಧಿಯು ಶಿವಪಿತನೊಂದಿಗೆ ಜೋಡಿಸಲ್ಪಟ್ಟಿರುತ್ತಿತ್ತು. ಆದ್ದರಿಂದಲೇ ಅವರ ವ್ಯಕ್ತಿತ್ವ ಬಹಳ ಪ್ರಭಾವಶಾಲಿ ಮತ್ತು ಆಕರ್ಷಣೆಯಿಂದ ತುಂಬಿತ್ತು. ಅವರ ವಾಣಿಯಲ್ಲಿ ಮಧುರತೆ ಇತ್ತು ಹಾಗೂ ಮಾತು ಮನಸ್ಸನ್ನು ಶಾಂತವನ್ನಾಗಿ ಮಾಡುವಂಥದ್ದಾಗಿತ್ತು ಮತ್ತು ಮನಸ್ಸಿನಲ್ಲಿ ಶಕ್ತಿಯ ಸಂಚಾಲನೆ ಮಾಡುವಂಥದ್ದಾಗಿತ್ತು. ಈಗ ಮಾತೇಶ್ವರಿಯವರು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿದ್ದರು. ಹೇಗೆ? ಮಾತೇಶ್ವರಿಯರ ತಪೋಬಲವು ಬಹಳ ಶ್ರೇಷ್ಠ ಹಾಗೂ ವಿಶುದ್ಧವಾಗಿತ್ತು. ಎಂದಾದರೂ ಅವರ ಬಳಿ ಹೋದಾಗ ಅವರು ಯೋಗದ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಪವಿತ್ರತೆ ಮತ್ತು ದಿವ್ಯತೆಯ ಕಿರಣಗಳನ್ನು ಪ್ರಸರಿಸುತ್ತಿದ್ದಾರೆ ಎಂದು ಅನುಭವವಾಗುತ್ತಿತ್ತು. ನೋಡಿ, ಅವರ ಹತ್ತಿರ ಹೋದಾಗ ಅವರ ಯೋಗದ ಬಲ ಹೇಗಿದೆ ಅಂದರೆ, ಅವರ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾದಾಗ ಅವರಿಂದ ಪವಿತ್ರತೆ ಕಿರಣಗಳು ಮತ್ತು ದಿವ್ಯತೆ ಕಿರಣಗಳನ್ನು ಪ್ರಸರಿಸುತ್ತಿದ್ದಾರೆ ಎಂದ ಅನುಭವ ಇತರರಿಗಾಗುತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಅವರ ನಯನಗಳು ಸ್ಥಿರವಾಗಿ ಮುಖಮಂಡಲದ ಮೇಲೆ ಮುಗುಳ್ನಗೆ ಮತ್ತು ದಿವ್ಯ ಕಾಂತಿಯು ಕಂಡುಬರುತ್ತಿತ್ತು. ಅವರು ಕೇವಲ ಜ್ಞಾನದ ಮೂಲಕವೇ ಜನರ ಸೇವೆ ಮಾಡುತ್ತಿರಲಿಲ್ಲ, ಬದಲಿಗೆ ತಮ್ಮ ತಪೋಬಲ ಮತ್ತು ತಮ್ಮ ಸ್ಥಿತಿಯಿಂದ ಆತ್ಮಗಳಲ್ಲಿ ಬಲವನ್ನು ತುಂಬುತ್ತಿದ್ದರು ಮತ್ತು ತಮ್ಮ ಶೀತಲತೆಯಿಂದ ಆತ್ಮಗಳನ್ನು ಶೀತಲರನ್ನಾಗಿ ಮಾಡಿಬಿಡುತ್ತಿದ್ದರು. ಅವರ ಜೀವನದಲ್ಲಿ ಅಂತಹ ಅನೇಕ ಘಟನೆಗಳು ನಡೆದವು. ಅವು ಭಯಾನಕ ಹಾಗೂ ವಿಕರಾಳ ರೂಪ ಧಾರಣೆ ಮಾಡಿಕೊಂಡಿದ್ದವು. ಆದರೆ ಈ ವೈವಿಧ್ಯಪೂರ್ಣವಾದ ವಿಶ್ವ ನಾಟಕದಲ್ಲಿ ಅಟಲ ನಿಶ್ಚಯ ಇದ್ದ ಕಾರಣ ಅವರು ಸದಾ ನಿಶ್ಚಿಂತರಾಗಿರುತ್ತಿದ್ದರು. ಒಂದು ವೇಳೆ ಬಾಬಾರವರು ಅವರಿಗೆ ಯಾವುದೇ ಅನುಭವವಿಲ್ಲದ ಅಥವಾ ಬಹಳ ಕಠಿಣವಾದ ಕಾರ್ಯವನ್ನು ಮಾಡುವ ಜವಾಬ್ದಾರಿಯನ್ನು ವಹಿಸಿದ್ದಾಗಲೂ ಸಹ ಮಮ್ಮಾರವರು, ನಾನು ಇದನ್ನು ಹೇಗೆ ಮಾಡಲಿ, ನನಗೆ ಇದರ ಪರಿಚಯವಿಲ್ಲ, ಗೊತ್ತಿಲ್ಲವೆಂದು ಎಂದಿಗೂ ಹೇಳಲಿಲ್ಲ. ಅದಕ್ಕೆ ಬದಲಾಗಿ ಅವರು ಸದಾ ಜಿ ಬಾಬಾ ಎಂದು ಹೇಳಿ ಜವಾಬ್ದಾರಿಯನ್ನು ಸ್ವೀಕರಿಸಿದರು ಮತ್ತು ಅದನ್ನು ಪೂರ್ಣ ಮಾಡಿ ತೋರಿಸಿದರು. ಈಗ ಮಾತೇಶ್ವರಿಜಿಯವರ ಲೌಕಿಕ ಜೀವನದ ಪರಿಚಯವನ್ನು ನೋಡೋಣ. ಮಮ್ಮಾರವರ ಲೌಕಿಕ ಹೆಸರು ರಾಧೆಯಾಗಿತ್ತು. ಅವರ ತಂದೆಯ ಹೆಸರು ಪೋರಕ್ದಾಸ್ ಮತ್ತು ತಾಯಿಯ ಹೆಸರು ರೋಚಾ ಆಗಿತ್ತು. ಅವರ ಜನ್ಮ 1919ರಲ್ಲಿ ಅಮೃತಸರದಲ್ಲಿ ಆಯಿತು. ಅವರಿಗೆ ಒಬ್ಬರು ಹಿರಿಯ ಸಹೋದರಿ ಇದ್ದರು. ಅವರ ಹೆಸರು ಪಾರ್ವತಿ ಎಂಬುದಾಗಿತ್ತು. ಅವರಿಗೆ ಮೊದಲೇ ವಿವಾಹವಾಗಿತ್ತು ಮತ್ತು ಮಮ್ಮಾರವರಿಗೆ ಒಬ್ಬರು ಕಿರಿಯ ಸಹೋದರಿ ಇದ್ದರು. ಅವರ ಹೆಸರು ಗೋಪಿ ಆಗಿತ್ತು. ಅವರ ತಂದೆಯು ಚಿನ್ನ ಬೆಳ್ಳಿಯ ವ್ಯಾಪಾರ ಮಾಡುತ್ತಿದ್ದರು ಮತ್ತು ದೇಶೀಯ ತುಪ್ಪದ ಸಗಟು ಹೋಲ್ಸೇಲ್ ವ್ಯಾಪಾರಿ ಕೂಡ ಆಗಿದ್ದರು. ಅವರ ವ್ಯಾಪಾರ ಮುಂಬೈ, ಮದ್ರಾಸ್ ಮತ್ತು ಶ್ರೀಲಂಕಾದಲ್ಲಿ ನಡೆಯುತ್ತಿತ್ತು. ಆಕಸ್ಮಿಕವಾಗಿ ರಾಧೆಯ ತಂದೆಯ ಮೃತ್ಯುವಾಯಿತು. ಚಿನ್ನ ಬೆಳ್ಳಿಯ ವ್ಯಾಪಾರದಲ್ಲಿ ಎಷ್ಟು ನಷ್ಟ ಉಂಟಾಯಿತೆಂದರೆ ಒಮ್ಮೆಲೇ ಅವರ ಕೈ ಖಾಲಿಯಾಗಿ ಬಿಟ್ಟಿತು. ಅವರ ತಂದೆ ವ್ಯಾಪಾರದಲ್ಲಿ ನಷ್ಟ ಉಂಟಾದ್ರಿಂದ ಅವರ ಕೈ ಖಾಲಿಯಾಗಿ ಬಿಟ್ಟಿತು. ಇದರಿಂದಾಗಿ ಅವರಿಗೆ ಹೃದಯಾಘಾತವಾಯಿತು. ಯಾರಿಗೆ? ಮಾತೇಶ್ವರಿಯವರಿಗೆ ತಂದೆಯವರಿಗೆ ಹೃದಯಾಘಾತವಾಯಿತು. ನಂತರ ರಾಧೆಯು ತಮ್ಮ ತಾಯಿ ಮತ್ತು ಕಿರಿಯ ಸಹೋದರಿ ಗೋಪಿಯೊಂದಿಗೆ ಸಿಂಧ್, ಹೈದರಾಬಾದ್ನಲ್ಲಿದ್ದ ತಮ್ಮ ಅಜ್ಜಿ ಮತ್ತು ಮಾವನ ಮನೆಗೆ ಹೋದರು. ಅವರು ಅಮೃತಸರದಿಂದಲೇ ಸಿಂಧ್, ಹೈದರಾಬಾದಿಗೆ ಹೋಗಿದ್ದರು. ಮಾತೇಶ್ವರಿಯವರದ ವಿದ್ಯಾರ್ಥಿ ಜೀವನದ ಬಗ್ಗೆ ನೋಡೋಣ.
ಈ ರೀತಿಯಾಗಿ ಮಮ್ಮಾರವರ ಲೌಕಿಕ ಜೀವನ ಕಥೆಯನ್ನು ಹೇಳುತ್ತಾ ಬ್ರಹ್ಮಕುಮಾರಿ ಶಾಂತಮಣಿಜಿಯವರು ಕೂಡ ತಿಳಿಸ್ತಾರೆ, ಹೈದರಾಬಾದ್ನಲ್ಲಿ ಇಬ್ಬರು ಸಹೋದರಿಯರು ಶಾಲೆಗೆ ಪ್ರವೇಶ ಪಡೆದರು. ಯಾರೋ ಮಾತೇಶ್ವರಿ ಅವರು, ರಾಧೆಯವರು, ಆಮೇಲೆ ಅವರ ತಂಗಿ. ರಾಧೆಯು ವಿದ್ಯಾಭ್ಯಾಸದಲ್ಲಿ ಸದಾ ನಂಬರ್ 1 ಆಗಿದ್ದರು. ಹಾಡುವುದರಲ್ಲಿಯೂ ನಂಬರ್ 1 ಮತ್ತು ನೃತ್ಯ ಮಾಡುವುದರಲ್ಲೂ ನಂಬರ್ 1 ಆಗಿದ್ದರು. ಶಾಲೆಯಲ್ಲಿ ಯಾವಾಗ ಏನೇ ಸ್ಪರ್ಧೆ ನಡೆದರೂ ರಾಧೆಗೆ ಮೊದಲ ಬಹುಮಾನ ಸಿಗುತ್ತಿತ್ತು. ರಾಧೆಯ ಪ್ರಸಿದ್ಧ ಹಾಡು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಆಗಿತ್ತು. ಬಿಳಿಯ ಫ್ರಾಕ್ ಮತ್ತು ತಲೆಯ ಮೇಲೆ ಟೋಪಿ ಧರಿಸಿಕೊಂಡು ನೃತ್ಯ ಮಾಡುತ್ತಿದ್ದಾಗ ಜನರು ಆಶ್ಚರ್ಯಚಕಿತರಾಗಿ ಬಿಡುತ್ತಿದ್ದರು. ರಾಧೆಗೆ ಬಜಾರ್ನಲ್ಲಿ ಹೊಸದಾದ ಮತ್ತು ಚೆನ್ನಾಗಿರೋ ಬಟ್ಟೆಗಳು ಬಂದರೆ ಅದನ್ನು ಎಲ್ಲರಿಗಿಂತಲೂ ಮೊದಲು ಖರೀದಿ ಮಾಡುವ ಹವ್ಯಾಸವಿತ್ತು. ಫ್ಯಾಷನ್ ಬಗ್ಗೆ ಬಹಳ ಆಸಕ್ತಿಯುಳ್ಳವರಾಗಿದ್ದರು. ಸ್ವಂತ ಬುದ್ಧಿಯಿಂದ ತಮ್ಮ ಫ್ರಾಕ್ ಮೇಲೆ ತಾವೇ ಡಿಸೈನ್ ಮಾಡಿಕೊಳ್ಳುತ್ತಿದ್ದರು. ಅವರು ತಮ್ಮ ಹಿರಿಯ ಸಹೋದರಿ ಪಾರ್ವತಿಗೆ ಹೇಳುತ್ತಿದ್ದರು ಮತ್ತು ಪಾರ್ವತಿ ತನ್ನ ಅತ್ತೆ ರೂಪವಂತಿಯಿಂದ ಡಿಸೈನ್ ಫ್ರಾಕನ್ನು ತಯಾರಿ ಮಾಡಿಸುತ್ತಿದ್ದರು. ಪ್ರತಿನಿತ್ಯ ರಾಧೆಯು ಹೊಸ ಹೊಸ ಡಿಸೈನ್ನ ಫ್ರಾಕನ್ನು ಧರಿಸಿ ಶಾಲೆಗೆ ಹೋಗುತ್ತಿದ್ದಳು. ರಾಧೆಯ ಕೂದಲು ಬಹಳ ಉದ್ದವಾಗಿತ್ತು ಹಾಗೂ ಬಹಳ ಸುಂದರವಾಗಿಯೂ ಇತ್ತು. ರಾಧೆಯ ಕಿರಿಯ ಸಹೋದರಿ ಗೋಪಿಯ ರೂಪ ಬಣ್ಣವೂ ಸಹ ರಾಧೆಯಂತೆ ಇತ್ತು. ಶಾಲೆಗೆ ಹೋಗುವ ಬರುವ ಸಮಯದಲ್ಲಿ ಎಲ್ಲರ ದೃಷ್ಟಿಯು ಸಹಜವಾಗಿಯೇ ಅವರ ಮೇಲೆ ಬೀಳುತ್ತಿತ್ತು ಮತ್ತು ಅವರು ಆಶ್ಚರ್ಯದಿಂದ ಹಾಗೆಯೇ ನೋಡುತ್ತಾ ಇರುತ್ತಿದ್ದರು. ರಾಧೆಯು ಹೈದರಾಬಾದ್ ಸಿಂಧ್ನ ಕುಂದನ್ ಮಹಲ್ ಮಾಡೆಲ್ ಶಾಲೆಯಲ್ಲಿ ಓದುತ್ತಿದ್ದರು. ಅವರು ಮೆಟ್ರಿಕ್ವರೆಗೆ ವಿದ್ಯಾಭ್ಯಾಸ ಮಾಡಿದರು. ನಂತರ ಅವರ ಜೀವನ ಪಥದಲ್ಲಿ ಆಶಾದೀಪ. ನನ್ನ ತಾಯಿ ಮತ್ತು ಮಮ್ಮಾರವರ ತಾಯಿಯು ಸ್ವಂತ ಅಕ್ಕ ತಂಗಿಯರಾಗಿದ್ದರು. ಇವರ ಮತ್ತೊಬ್ಬ ಸಹೋದರಿ ಅಂದರೆ ನನ್ನ 2ನೇ ಚಿಕ್ಕಮ್ಮ ಇದ್ದರು. ಅವರ ಹೆಸರು ಧ್ಯಾನಿ ಎಂಬುದಾಗಿತ್ತು. ಅವರ ಪತಿಯೂ ಸಹ ಮರಣ ಹೊಂದಿದ್ದರು. ಅವರು ಸಹ ಹೈದರಾಬಾದ್ನ ತನ್ನ ತಾಯಿ ಅಂದರೆ ಮಮ್ಮಾರವರ ಮನೆಗೆ ಬಂದು ಬಿಟ್ಟರು. ಈ ರೀತಿ ಆ ಮನೆಯಲ್ಲಿ ಇಬ್ಬರೂ ತಮ್ಮ ತಮ್ಮ ಪತಿಗಳನ್ನು ಕಳೆದುಕೊಂಡು ಮತ್ತು 3 ಸಹೋದರಿಯರು ತಮ್ಮ ತಂದೆಯನ್ನು ಕಳೆದುಕೊಂಡು ಬಹಳ ದುಃಖಿಗಳಾಗಿದ್ದರು. ಆ ಇಬ್ಬರು ಮಾತೆಯರಂತೂ ದುಃಖದಿಂದ ಬಹಳ ಅಳುತ್ತಿದ್ದರು ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. ನಮ್ಮ ತಾಯಿಯೂ ಸಹ ಅವರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡುವುದರಲ್ಲಿ ಜೊತೆಯಾಗುತ್ತಿದ್ದರು. ಅವರ ದುಃಖ ಕಡಿಮೆಯಾಗಿ ಅವರ ಮನಸ್ಸಿಗೆ ಶಾಂತಿ ಸಿಗಲೆಂದು ಜಪ ಸಾಹೇಬ್, ಸುಖಮಣಿ ಮುಂತಾದ ಗ್ರಂಥಗಳನ್ನು ಓದಿ ತಿಳಿಸುತ್ತಿದ್ದರು. ನಮ್ಮ ತಾಯಿ ಅವರ ಬಳಿ ಹೋಗಿ ಬರುತ್ತಿದ್ದರು. ಇದನ್ನು ಪ್ರತಿದಿನವೂ ಬಾಬಾರವರ ಪತ್ನಿ ಯಶೋಧ ಮಾತೆ ತಮ್ಮ ಮನೆಯ ಕಿಟಕಿಯಿಂದ ನೋಡುತ್ತಿದ್ದರು. ಒಂದು ದಿನ ರಸ್ತೆಯಲ್ಲಿ ಯಶೋಧ ಮಾತೆ ಮತ್ತು ನಮ್ಮ ತಾಯಿಯ ಭೇಟಿಯಾಯಿತು. ಅವರು ನಮ್ಮ ತಾಯಿಯನ್ನು, ನೀವು ಪ್ರತಿದಿನ ಎಲ್ಲಿಗೆ ಹೋಗುತ್ತೀರೆಂದು ಕೇಳಿದರು. ನಮ್ಮ ತಾಯಿಯು, ನಮ್ಮ ಇಬ್ಬರು ಸಹೋದರಿಯ ಪತಿಗಳು ಮರಣ ಹೊಂದಿದ್ದಾರೆ, ಈ ಕಾರಣದಿಂದ ಅವರು ಬಹಳ ದುಃಖಿಗಳಾಗಿದ್ದಾರೆ, ನಾವೆಲ್ಲ ಸೇರಿ ಶಾಂತಿಗಾಗಿ ಸತ್ಸಂಗ ಮಾಡುತ್ತೇವೆ ಎಂದು ಹೇಳಿದರು. ಆಗ ಅವರು, ದಾದಾ, ತಮ್ಮ ಮನೆಯಲ್ಲಿ ಬಹಳ ಚೆನ್ನಾಗಿ ಸತ್ಸಂಗ ಮಾಡುತ್ತಾರೆ, ಮೊದಲು ತಾವು ಬನ್ನಿರಿ, ಅನುಭವ ಮಾಡಿರಿ, ತಮಗೆ ಚೆನ್ನಾಗಿದೆ ಎನಿಸಿದರೆ ಅವರನ್ನೂ ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ಅವರ ನಿಮಂತ್ರಣದ ಮೇರೆಗೆ ನಮ್ಮ ತಾಯಿ ಮಾರನೇ ದಿನ ಅಲ್ಲಿಗೆ ಹೋದರು. ಬಾಬಾರವರು ಕೈಯಲ್ಲಿ ಗೀತೆ ಹಿಡಿದು ಅದರ ಶ್ಲೋಕದ ಬಗ್ಗೆ ತಿಳಿಸುತ್ತಿದ್ದರು. ಗೀತೆಯ 2ನೇ ಅಧ್ಯಾಯದಲ್ಲಿ ಆತ್ಮನ ಬಗ್ಗೆ ಪೂರ್ಣ ಜ್ಞಾನವಿದೆ. ಏನೆಂದರೆ ಆತ್ಮವು ಅಮರ, ಅವಿನಾಶಿ ಆಗಿದೆ, ಅದು ಸಾಯುವುದಿಲ್ಲ. ಆತ್ಮ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರ ಪಡೆಯುತ್ತದೆ. ಆದ್ದರಿಂದ ಅಳುವ ಅಗತ್ಯವಿಲ್ಲ, ಇದೆಲ್ಲವೂ ಆತ್ಮನ ಆಟವಾಗಿದೆ ಇತ್ಯಾದಿಯಾಗಿ ಬಾಬಾರವರು ಸತ್ಸಂಗವನ್ನು ಪ್ರಾರಂಭ ಮಾಡುವಾಗಲೂ ಸಹ ಓಂ ಧ್ವನಿಯನ್ನು ಉಚ್ಚರಿಸುತ್ತಿದ್ದರು ಮತ್ತು ಪೂರ್ಣ ಮಾಡುವಾಗಲೂ ಸಹ ಓಂ ಧ್ವನಿಯನ್ನು ಉಚ್ಚರಿಸುತ್ತಿದ್ದರು. ಓಂ ಧ್ವನಿ ಕೇಳುತ್ತಿದ್ದಂತೆ ಎಲ್ಲರಿಗೂ ಶರೀರದಿಂದ ಭಿನ್ನವಾಗುವಂತಹ ಅನುಭವ ಆಗುತ್ತಿತ್ತು. ಅದೇ ರೀತಿಯಲ್ಲಿ ನಮ್ಮ ತಾಯಿಗೂ ಸಹ ಅನುಭವವಾಯಿತು. ಮಾರನೇ ದಿನ ಅವರು ತಮ್ಮ ಇಬ್ಬರು ಸಹೋದರಿಯರನ್ನು, ರಾಧೆಯ ತಾಯಿ ಮತ್ತು ಧ್ಯಾನಿ ಮಾತೆ ಇಬ್ಬರನ್ನು ಕರೆದುಕೊಂಡು ಬಾಬಾರವರ ಹತ್ತಿರ ಹೋದರು. ಬಾಬಾರವರಿಂದ ಆತ್ಮದ ಪೂರ್ಣ ಜ್ಞಾನವನ್ನು ಕೇಳಿದ ನಂತರ ಮತ್ತು ಶರೀರದಿಂದ ಭಿನ್ನವಾಗುವ ಅನುಭವ ಮಾಡಿದ ನಂತರ
ಆ ದುಃಖಿ ಮಾತೆಯರು ಬಹಳ ಸಂತೋಷಗೊಂಡರು. ಸತ್ಸಂಗದಿಂದ ಮನೆಗೆ ವಾಪಸ್ಸು ಬಂದು ತಮ್ಮ ತಾಯಿ ಮತ್ತು ಚಿಕ್ಕಮ್ಮನ ಅರಳಿದ ಮುಖವನ್ನು ನೋಡಿ ರಾಧೆಗೆ ಬಹಳ ಆಶ್ಚರ್ಯವಾಯಿತು. ರಾಧೆಯು ಅವರನ್ನು ಕೇಳಿದರು, ನಿನ್ನೆ ತಾವು ಬಹಳ ಅಳುತ್ತಿದ್ದೀರಿ, ಇಂದು ಚಹರೆಯು ಹರ್ಷಿತವಾಗಿದೆ, ಅರಳಿದೆ, ಅಲ್ಲಿ ತಮಗೆ ಏನು ಸಿಕ್ಕಿತು ಎಂದು. ಆಗ ಅವರ ತಾಯಿ ಹೇಳಿದರು, ನಾವು ದಾದಾರವರ ಬಳಿ ಹೋಗಿದ್ದೆವು. ಅವರು ಬಹಳ ಚೆನ್ನಾಗಿ ಗೀತೆಯ ಬಗ್ಗೆ ತಿಳಿಸುತ್ತಾರೆ. ನೀನು ಶಾಲೆಯಲ್ಲಂತೂ ಗೀತೆಯ ಬಗ್ಗೆ ಓದಿರಬಹುದು, ನೀನೂ ಸಹ ಬಾ, ಕೇಳಿದ ನಂತರ ನಮಗೆ ಅದರ ಅರ್ಥ ತಿಳಿಸಬೇಕು ಎಂದು. ಈ ರೀತಿಯಾಗಿ ರಾಧೆಯನ್ನೂ ಸಹ ಮಾರನೇ ದಿನ ಸತ್ಸಂಗಕ್ಕೆ ಕರೆದುಕೊಂಡು ಹೋದರು. ಯಾವಾಗ ಬಾಬಾರವರು ರಾಧೆಯನ್ನು ನೋಡಿದರು, ಆಗ ಅದೇ ಗಳಿಗೆಯಲ್ಲಿ ಬಾಬಾರವರಿಗೆ ಇವರು ನನ್ನ ವಾರಸುದಾರ ಮಗುವಾಗಿದ್ದಾರೆ ಎಂದು ಅನಿಸಿತು. ಮತ್ತು ರಾಧೆಗೂ ಸಹ ಅದೇ ಕ್ಷಣದಲ್ಲಿ ಇವರು ನನ್ನ ಬಹಳ ಕಾಲದಿಂದ ಅಗಲಿ ಹೋದ ಅದೇ ತಂದೆಯಾಗಿದ್ದಾರೆ ಎಂದು ಅನುಭವವಾಯಿತು. ನಂತರ ಬಾಬಾರವರು ಹೇಗೆ ಲೌಕಿಕ ರೀತಿಯಲ್ಲಿ ಸಮಾಚಾರವನ್ನು ಕೇಳುತ್ತಾರೋ ಹಾಗೆ ರಾಧೆಯನ್ನು ಸಹ, ಮಗು ನೀನು ಏನು ಮಾಡುತ್ತಿದ್ಯಾ, ಹೇಗಿದ್ಯಾ ಇತ್ಯಾದಿಯಾಗಿ ಕೇಳಿದರು. ಆ ಸಮಯದಲ್ಲಿ ರಾಧೆಯ ವಯಸ್ಸು ಸುಮಾರು 17 ವರ್ಷವಾಗಿತ್ತು. ಮನೆಯಲ್ಲಿ ರಾಧೆಗೆ ಮದುವೆ ಮಾತು ನಡೆಯುತ್ತಿತ್ತು. ಒಂದು ದಿನ ಬಾಬಾರವರು ರಾಧೆಯನ್ನು ಕೇಳಿದರು, ರಾಧೆ, ನಿನಗೆ ಪೀತಾಂಬರಧಾರಿಯ ಜೊತೆ ಮದುವೆಯಾಗಬೇಕು ಅಥವಾ ಸೂಟ್ ಬೂಟ್ ಧರಿಸಿರುವಂತಹರ ಜೊತೆಯಲ್ಲಿ ಮದುವೆಯಾಗಬೇಕು? ಈ ಜ್ಞಾನದಿಂದ ಸ್ವಯಂನ ಕಲ್ಯಾಣ ಮತ್ತು ವಿಶ್ವದ ಕಲ್ಯಾಣ ಮಾಡಬೇಕು ಅಥವಾ ಮದುವೆ ಮಾಡಿಕೊಂಡು ಮನೆಯನ್ನು ಸಂಭಾಲನೆ ಮಾಡಬೇಕು? ಯೋಚಿಸಿ ವಿಚಾರ ಮಾಡಿ ನನಗೆ ಹೇಳಬೇಕು ಎಂದು ಉತ್ತರ ತಿಳಿಸಲು ಬಾಬಾರವರು ರಾಧೆಗೆ 24 ಗಂಟೆಗಳ ಸಮಯ ಕೊಟ್ಟಿದ್ದರು. ಆದರೆ ರಾಧೆಯು ಒಂದು ಕ್ಷಣದಲ್ಲಿಯೇ ಭವಿಷ್ಯ ಜೀವನದ ನಿರ್ಣಯ ತೆಗೆದುಕೊಂಡರು ಮತ್ತು ಅದೇ ಕ್ಷಣದಲ್ಲಿ ಬಾಬಾರವರಿಗೆ ಉತ್ತರ ಕೊಟ್ಟರು, ಬಾಬಾ, ನಾನು ಗಿರಿಧರ ಗೋಪಾಲನ ಅದೇ ರಾಧೆಯಾಗಿದ್ದೇನೆ. ನಾನು ಈ ಜ್ಞಾನ ಮಾರ್ಗದಲ್ಲಿ ನಡೆದು ವಿಶ್ವದ ಕಲ್ಯಾಣ ಮಾಡುತ್ತೇನೆ ಎಂದು. ಆ ದಿನದಿಂದ ಹಿಡಿದು ಬಾಬಾರವರು ರಾಧೆಯ ಮೇಲೆ ಜ್ಞಾನದ ಮಳೆಯನ್ನು ಸುರಿಸಲಾರಂಭಿಸಿದರು ಮತ್ತು ಜ್ಞಾನದ ಕಲಶವನ್ನು ಇಟ್ಟುಬಿಟ್ಟರು. ರಾಧೆಯು ಸತ್ಸಂಗದಲ್ಲಿ ಓಂ ಧ್ವನಿಯನ್ನು ಬಹಳ ಚೆನ್ನಾಗಿ ಮಾಡುತ್ತಿದ್ದರು. ಬರುವರೆಲ್ಲರೂ ಓಂ ಧ್ವನಿಯಿಂದ ಬಹಳ ಆಕರ್ಷಿತರಾಗುತ್ತಿದ್ದರು. ಈ ಕಾರಣದಿಂದ ಎಲ್ಲರೂ ಅವರನ್ನು ಓಂ ರಾಧೆ ಎಂದು ಕರೆಯಲಾರಂಭಿಸಿದರು. ಬಾಬಾರವರು ಸಹ ಓಂ ರಾಧೆ ಎಂದು ಕರೆಯಲಾರಂಭಿಸಿದ್ದರು. ಈ ರೀತಿಯಾಗಿ ರಾಧೆಯ ಹೆಸರು ಓಂ ರಾಧೆ ಆಯಿತು. ಓಂ ರಾಧೆ ಬಹಳ ಸುಂದರವಾಗಿ ಹಾಡುತ್ತಿದ್ದರು. ಯಾವಾಗ ಅವರು ಓಂ ಮಂಡಳಿಯಲ್ಲಿ ಬಂದು ಏನನ್ನು ನೋಡಿದೆ ಮತ್ತು ಏನನ್ನು ಪಡೆದೆ ಎಂಬ ಹಾಡನ್ನು ಬರೆದು ಹಾಡಿದರೋ ಆಗ ಬಾಬಾರವರು ಬಹಳ ಪ್ರಭಾವಿತರಾದರು. ಬಾಬಾರವರು ಪ್ರತಿನಿತ್ಯ ಅವರಿಗೆ ಒಂದು ಹಾಡನ್ನು ಬರೆದುಕೊಡುತ್ತಿದ್ದರು ಮತ್ತು ಓಂ ರಾಧೆ ಅದನ್ನು ಕ್ಲಾಸ್ನಲ್ಲಿ ಹಾಡಿ ಹೇಳುತ್ತಿದ್ದರು. ಓಂ ರಾಧೆಯು ಹಾಡನ್ನು ಹೇಳುತ್ತಿದ್ದಾಗ ಕೇಳುವವರು ಬಹಳ ಖುಷಿಯಾಗುತ್ತಿದ್ದರು ಮತ್ತು ಅವರ ಹೃದಯದಲ್ಲಿ ಅಳಿಸಲಾಗದಂತಹ ಮುದ್ರೆ ಒತ್ತುತ್ತಿತ್ತು. ಕ್ರಮೇಣವಾಗಿ ಸತ್ಸಂಗವು ವೃದ್ಧಿಯಾಗುತ್ತಾ ಹೋಯಿತು. ಅದರಲ್ಲಿ ಮಾತೆಯರು ಸಹ ಬರುತ್ತಿದ್ದರು ಮತ್ತು ಕನ್ಯೆಯರು ಸಹ ಬರುತ್ತಿದ್ದರು. ಅಚ್ಚಾ, ಓಂ ಶಾಂತಿ. ಮುಂದಿನ ಭಾಗದಲ್ಲಿ ನೋಡೋಣ.